ಜಾವಾದಾಗ ಕ್ಲಾಸ್ ನೇಮು ಫೈಲ್ ನೇಮು ಇವೆರಡೂ ಒಂದೇ ಇರಬೇಕೇನು, ಕಂಪಲ್ಸರಿ ಏನು, ಅಥವಾ ಅವೆರಡನ್ನೂ ಡಿಫ್ರೆಂಟಾಗಿ ಇಟ್ಟು ಕೋಡನ್ನು ರನ್ ಮಾಡ್ಬೋದೇನು? ನಮಗೇನು ಹೇಳಿದ್ದಾರೆ ಎಲ್ಲರೂ, ಇಲ್ಲ ಕ್ಲಾಸ್ ನೇಮು ಫೈಲ್ ನೇಮು ಸೇಮ್ ಇರಲೇಬೇಕು, ಇಲ್ಲ ಅಂದ್ರೆ ಕೋಡ್ ರನ್ ಆಗಂಗಿಲ್ಲ ಅಂತ ಹೇಳಿದ್ದಾರೆ. ಬಟ್ ನಾ ಇಲ್ಲಿ ಕ್ಲಾಸ್ ನೇಮನ್ನು ಬೇರೆ ಇಟ್ಟೇನೆ, ಫೈಲ್ ನೇಮನ್ನು ಕೂಡ ಬೇರೆ ಇಟ್ಟಿದ್ದೇನೆ, ಆದರೂ ಕೂಡ ನನ್ನ ಕೋಡ್ ರನ್ ಆಗ್ತಾಯಿದೆ. ಅದು ಹೆಂಗೆ ಆಗ್ತಾಯಿದೆ, ಯಾಕೆ ಆಗ್ತಾಯಿದೆ? ಫೈಲ್ ನೇಮು ಕ್ಲಾಸ್ ನೇಮು ಎರಡನ್ನೂ ಡಿಫ್ರೆಂಟ್ ಇಟ್ಟಾಗ ನಾವು ಏನು ಚೇಂಜಸ್ ಮಾಡಿದರೆ ಕೋಡ್ ರನ್ ಆಗ್ತೈತಿ ಅಂಥೇಳಿ ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡ್ತೀನಿ. ಸೊ ಮೊದಲು ನಾನು ನಿಮ್ಗೆ ಫೈಲ್ ನೇಮನ್ನು ತೋರಿಸ್ತೀನಿ. ನೀವು ನೋಡಿದ್ರಿ ಅಂತಂದರೆ ಇಲ್ಲಿ ನೋಡಿರಿ, ಅಲ್ಗೋ ಡಾಟ್ ಜಾವಾ ಅಂಥೇಳಿ ಫೈಲ್ ನೇಮನ್ನು ಇಟ್ಟೇನೆ. ಸೊ ಅಲ್ಗೋ ಡಾಟ್ ಜಾವಾ ಈಸ್ ದಿ ಫೈಲ್ ನೇಮ್. ಆಮೇಲೆ ಇಲ್ಲಿ ನೋಡಿದ್ರಿ ಅಂತಂದ್ರೆ ನೀವು ಕ್ಲಾಸ್ ನೇಮ್ ನೋಡಿರಿ, ಸಂತೋಷ್ ಅಂತ ಇದೆ. ಸೊ ಕ್ಲಾಸ್ ನೇಮ್ ಸಂತೋಷ್ ಇದೆ, ಫೈಲ್ ನೇಮ್ ಅಲ್ಗೋ ಡಾಟ್ ಜಾವಾ ಅಂತಿದೆ, ಎರಡೂ ಬೇರೆ ಬೇರೆ ಇದಾವೆ. ಈಗ ಈ ಕೋಡನ್ನು ಮೊದಲು ರನ್ ಮಾಡೋಣ, ವರ್ಕ್ ಆಗ್ತೈತೋ ಇಲ್ಲೋ ಅಂಥೇಳಿ ನೋಡೋಣ. ಸೊ ಈಗ ರನ್ ಅಂತ ಕೊಟ್ಟಿದ್ದೀನಿ. ನೀವು ನೋಡಿದ್ರಿ ಅಂತಂದ್ರೆ ಇಲ್ಲಿ ಔಟ್ಪುಟ್ ನಿಮಗಿದು ಕೊಡ್ತಾಯಿದೆ, ಅಂದ್ರೆ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗ್ತಾಯಿದೆ. ಈಗ ಇದೇ ಕೋಡ್ ಒಳಗೆ ನಾ ಏನು ಮಾಡ್ತೀನಿ ಅಂತಂದ್ರೆ ಒಂದು ಸ್ಮಾಲ್ ಚೇಂಜ್ ಮಾಡ್ತೀನಿ. ಏನು ಮಾಡ್ತೀನಿ, ಈ ಕ್ಲಾಸ್ಗಿಂತಲೂ ಮುಂಚೆ ಪಬ್ಲಿಕ್ ಅನ್ನೋ ವರ್ಡನ್ನು ಬರೆದು ಬಿಡ್ತೀನಿ. ಕ್ಲಾಸನ್ನು ಪಬ್ಲಿಕ್ ಮಾಡಿದ್ನಿ. ಈಗ ಈ ಕೋಡನ್ನು ರನ್ ಮಾಡೋನು. ಈಗಿದು ಡೆಫಿನೆಟ್ಲಿ ರನ್ ಆಗಂಗಿಲ್ಲ, ಡೆಫಿನೆಟ್ಲಿ ಎರರ್ ಕೊಡ್ತೈತಿ. ಇದು ನೋಡಿರಿ, ಎರರ್ ಈಸ್ ಕಮಿಂಗ್. ಸೊ ನಿಮಗೆ ಗೊತ್ತಾಯ್ತಲ್ಲ, ನಾನು ಕ್ಲಾಸ್ ನೇಮ ಮತ್ತು ಫೈಲ್ ನೇಮನ್ನು ಬೇರೆ ಬೇರೆ ಇಟ್ಟಾಗ ಏನು ಚೇಂಜಸ್ ಮಾಡಿದ್ನಿ ಅಂತಂದ್ರೆ ಕ್ಲಾಸನ್ನು ಪಬ್ಲಿಕ್ ಮಾಡಿರಲಿಲ್ಲ. ಸೊ ಜಾವಾ ಒಂದು ಸಿಂಪಲ್ ರೂಲ್ ಹೇಳ್ತೈತಿ. ಅದೇನಂತೈತಿ, ನೀವು ಕ್ಲಾಸನ್ನು ಪಬ್ಲಿಕ್ ಮಾಡಿದ್ರಿ ಅಂತಂದ್ರೆ ಕ್ಲಾಸ್ ನೇಮು ಫೈಲ್ ನೇಮು ಮ್ಯಾಚ್ ಆಗಲೇಬೇಕು, ಇಲ್ಲ ಅಂತಂದ್ರೆ ನಾ ಎರರ್ ಕೊಡ್ತೀನಿ ಅಂತ ಹೇಳ್ತೈತಿ. ಯಾಕಂತಂದ್ರೆ ಇಟ್ ಈಸ್ ಆಕ್ಸೆಸಿಬಲ್ ಟು ದಿ ಹೋಲ್ ವರ್ಲ್ಡ್. ಅದೇ ಜಾವಾ ಇನ್ನೊಂದು ವಿಷಯವನ್ನು ಹೇಳ್ತೈತಿ, ನೀವೇನಾದರೂ ಕ್ಲಾಸ್ ನೇಮನ್ನು ಪಬ್ಲಿಕ್ ಮಾಡಿಲ್ಲ ಅಂತಂದ್ರೆ ಫೈಲ್ ನೇಮನ್ನು ನೀವು ಏನು ಬೇಕಾದರೂ ಇಟ್ಕೋರಿ, ನಾನು ಕೋಡನ್ನು ಎಕ್ಸಿಕ್ಯೂಟ್ ಮಾಡಿ ಕೊಡ್ತೀನಿ ಅಂತ ಹೇಳ್ತೈತಿ. ಇದೊಂದು ಸಣ್ಣ ವಿಷಯ, ಆದರೆ ಬಹಳ ಇಂಪಾರ್ಟೆಂಟ್ ವಿಷಯ. ಇದ್ರ ಬಗ್ಗೆ ನಾನು ಬಹಳಷ್ಟು ಸ್ಟೂಡೆಂಟ್ಸಿಗೆ ಕ್ವಶನ್ ಕೇಳಿದ್ನಿ. ಮೋಸ್ಟ್ ಆಫ್ ದೆಮ್ ಫೇಲ್ ಟು ಆನ್ಸರ್ ದಿಸ್. ಹೋಪ್ ಯು ಅಂಡರ್ಸ್ಟುಡ್, ಹೋಪ್ ಯು ವಿಲ್ ರಿಮೆಂಬರ್. ಸೊ ಯಾವಾಗಲೂ ನಾವು ಕಲ್ತಿರೋದನ್ನು ಟೆಸ್ಟ್ ಮಾಡಿ ನೋಡಬೇಕು, ಆವಾಗಲೇ ನೀವು ಒಬ್ಬ ಒಳ್ಳೆ ಪ್ರೋಗ್ರಾಮರ್ ಆಗ್ತೀರಿ, ಒಬ್ಬ ಒಳ್ಳೆ ಇಂಜಿನಿಯರ್ ಆಗ್ತೀರಿ. ಈ ರೀಲನ್ನು ಸೇವ್ ಮಾಡ್ಕೊರಿ, ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸಿಗೆಲ್ಲ. ಆಮೇಲೆ ನಿಮ್ಗೆ ಇದು ಇಷ್ಟ ಆಗಿದ್ರೆ ಲೈಕ್ ಡಿಟ್ ಅಂಥೇಳಿ ಕಮೆಂಟ್ ಮಾಡಿರಿ. ಮುಂದಿನ ರೀಲ್ ಒಳಗೆ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟನ್ನು ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್, ಟೇಕ್ ಕೇರ್.